ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಮುನಿಯಲ್ಲಪ್ಪ ಅಣ್ಣವ್ರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ನನ್ನ ಹೆಸರು ಮುನಿಯಲ್ಲಪ್ಪ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈ ದಿನ ನಾವು ಬೆಂಗಳೂರು ಪೂರ್ವ ತಾಲೂಕು ಬಿದರಳ್ಳಿ ಹೋಬಳಿ ಚಿಕ್ಕಬನ್ನಹಳ್ಳಿ ಅಂಬೇಡ್ಕರ್ ಕಾಲೋನಿ ಇಲ್ಲಿ ನಾವು ಹೊಸದಾಗಿ ಶಾಖೆನ ಓಪನ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಹೊಸದಾಗಿ ಶಾಖೆ ಓಪನ್ ಮಾಡಿದ್ದೀವಿ ಮತ್ತು ನಾಮಫಲಕ ಉದ್ಘಾಟನೆ ಮಾಡಿದ್ದೀವಿ. ಬಹುಶಃ ಇದ್ರ ನಾವು ನಾಮಫಲಕ ಉದ್ಘಾಟನೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಚಿಕ್ಕಬನ್ನಹಳ್ಳಿ ಕಾಲೋನಿಯಲ್ಲಿ ಸುಮಾರು ಒಂದು 25 ವರ್ಷದಿಂದ ಈ ಮನೆಗಳನ್ನ ಕಟ್ಕೊಂಡು ಮೂಲಭೂತ ಸೌಲಭ್ಯಗಳಿಲ್ದಿರ, ಮನೆಗಳಿಗೆ ಸರಿಯಾದ ಹಕ್ಕುಪತ್ರಗಳಿಲ್ದಿರ, ಅಥವಾ ರಸ್ತೆ ವ್ಯವಸ್ಥೆ ಇಲ್ದಿರ, ನೀರಿನ ವ್ಯವಸ್ಥೆ ಇಲ್ದಿರ, ಕರೆಂಟ್ ವ್ಯವಸ್ಥೆ ಇಲ್ದಿರ, ಈ ಬಡ ಜನಾಂಗಗಳು ಎಲ್ಲ ಜಾತಿ ಜನ ಬಡವರು ಇದ್ದಾರೆ ಇಲ್ಲಿ. ಬರೀ ಕೇವಲ ಪರಿಶಿಷ್ಟ ಜಾತಿ ಜನಗಳಿಲ್ಲ. ಅಷ್ಟು ಜನಗಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈಗ ನಮ್ಮ ಹತ್ರ ಬಂದು ಈ ಲೀಡ್ರ್ಗಳು ಕೆಲವರು ಗುಲಾಬ್ ಜಾನ್ ಸಮ್ಮುಖದಲ್ಲಿ ಇಬ್ಬರು ರಾಮಂಜಿಯವರು ಇದ್ದಾರೆ. ಇವ್ರ ಸಮ್ಮುಖದಲ್ಲಿ ಬಂದು ಕೇಳ್ಕೊಂಡಾಗ ನಾವು ಒಪ್ಕೊಂಡಿರ್ತೀವಿ. ಈಗ ನಾರಾಯಣ ಸ್ವಾಮಿ ಅದ್ರ ಹೊಣೆನ ಹೊತ್ತಿರ್ತಾನೆ. ಈಗ ನಾರಾಯಣ ಸ್ವಾಮಿಗೆ ಸಹಕಾರ ಕೊಡೋಂಥ ಜವಾಬ್ದಾರಿ ನಮ್ಮದು. ನಾವು ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ಹಕ್ಕುಪತ್ರ ಕೊಡಿಸೋವಂಥದ್ದು. ಯಾಕಂದರೆ ನಿಮಗೂ ಈಗ ಪತ್ರಿಕಾ ಮಾಧ್ಯಮದವ್ರಿಗೆ ಗೊತ್ತಿರ್ತದೆ, ಸುಪ್ರೀಂ ಕೋರ್ಟ್ ಆದೇಶ, ಹೈಕೋರ್ಟ್ ಆದೇಶ ಇದೆ, ಕೆರೆಗಳಲ್ಲಿ ಹಕ್ಕುಪತ್ರಗಳು ಕೊಡಲ್ಲ ಅನ್ನೋ ವಿಷಯನೂ ಗೊತ್ತಿದೆ ನಿಮಗೆ. ನಾವು ಇವತ್ತಿನ ದಿನ ಇವ್ರಿಗೇನು ಈ ಮೂಲಕ ನಮ್ಮ ವಾಹಿನಿಗಳ ಮೂಲಕ ನಾವೇನು ವಾಗ್ದಾನ ಕೊಡ್ತಾ ಇದ್ದೀವಿ, ಈ ಚಿಕ್ಕಬನ್ನಹಳ್ಳಿ ಕಾಲೋನಿಲಿ ಅಂಬೇಡ್ಕರ್ ಕಾಲೋನಿಲಿ ಏನು ಜನ ಇದ್ದಾರೋ ಅಷ್ಟೂ ಜನಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಹಕ್ಕುಪತ್ರಗಳು ಕೊಡೋದು ಅಥವಾ ಮನೆಗಳಿಗೆ ಒಂದು ಜಾಗಗಳು ಹುಡುಕೊಟ್ಟು ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ, ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ತೀವಿ ಅಂತೇಳಿ ಅವ್ರ ಜೊತೆ ನಾವು ಸದಾ ಇರ್ತೀವಿ. ಅದಕ್ಕೋಸ್ಕರ ಈ ದಿನ ನಾವು ಇಲ್ಲಿ ನಾಮಫಲಕ ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆ ಅವ್ರ ಬೆಂಬಲನೂ ನಮಗೆ ಸಂಪೂರ್ಣವಾಗಿ ಅದಕ್ಕೆ ಅಗತ್ಯ ಇರ್ತದೆ. ನಾವು ಅವ್ರಿಗೆ ಎಲ್ಲ ಸೌಕರ್ಯಗಳನ್ನ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಮಾತು ಕೊಡ್ತಾ ಇದ್ದೀನಿ. ಜೈ ಭೀಮ್ ಜೈ ಭಾರತ್. ನಾನು ಹೇಳಿದೆ ತಮಗೆ 35 ವರ್ಷಗಳ ಇತಿಹಾಸ. ನಾನು 35 ವರ್ಷಗಳಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪರವ್ರ ಜೊತೆಲಿದ್ದೆ. ಎರಡನೇದಾಗಿ ಚಿಂತಾಮಣಿ ಶಿವಣ್ಣವರು ಸಂಚಾಲಕರಾದರು. ಚಿಂತಾಮಣಿ ಶಿವಣ್ಣವರು ಸಂಚಾಲಕರಾದಮೇಲೆ ಅವ್ರ ಜೊತೆಯಲ್ಲಿ ನಾನು ತಾಲೂಕು ಸಂಘಟನಾ ಸಂಚಾಲಕನಾಗಿದ್ದೆ. ಅದಾದಮೇಲೆ ಮಾವಳ್ಳಿ ಶಂಕರ್ ಜೊತೆಯಲ್ಲಿ ತಾಲೂಕು ಸಂಚಾಲಕನಾಗಿದ್ದೆ. ಅದಾದಮೇಲೆ ಮೋಹನ್ ರಾಜು ಜೊತೆಲಿ ಬಂದೆ. ಅದಾದಮೇಲೆ ನಾನು BSPಲಿ 2005ರಲ್ಲೇ ಕಂಟೆಸ್ಟ್ ಮಾಡಿದ್ದೆ. BSPಲೂ ಲೀಡರ್ ಆಗಿದ್ದೆ ನಾನು. ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನಾವು ಆವತ್ತಿನ ಹೋರಾಟಗಳು ಇವತ್ತಿನ ದಿನ ಏನು ಪ್ರಬುದ್ಧವಾಗಿ ನಮ್ಮ ಮಾಧ್ಯಮಗಳು ಇಷ್ಟೊಂದು ಬೆಳಕಿಗೆ ಬಂದಿದ್ದಾವೋ ಅಷ್ಟು ನಾವು ಇರಲಿಲ್ಲ ಸರ್. ಹಿಂದೆ ನಾವು ಹೋರಾಟಗಳು ಮಾಡಿದಾಗ ತಹಶೀಲ್ದಾರ್ ಆಫೀಸ್ ಹತ್ರ ನಾವು ಹೋರಾಟಗಳು ಮಾಡಿದಷ್ಟು ಪೂರ್ವ ತಾಲೂಕಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ. ನಾನು ಆ ದಾಖಲೆಗಳನ್ನೂ ಇಟ್ಟಿದ್ದೀನಿ. ಈಗ ನೀವು ಒಂದು ಮಾತು ಕೇಳಿದ್ರೆ, ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು ಬೆಳಗ್ಗೆ ಹೋರಾಟ, ಸಂಜೆ ಆದರೆ ಅಂತ ಹೇಳಿದ್ದಾರೆ. ಅದಕ್ಕೆ ನನ್ನ ಸಹಮತ ಇಲ್ಲ, ಅದನ್ನು ನಾನು ಒಪ್ತಾ ಇಲ್ಲ. ಯಾಕಂತಂದರೆ ಅವರು ಒಬ್ಬ ಲೀಡ್ರಾಗಿ, ನಾವು ಒಬ್ಬ ಲೀಡ್ರಾಗಿ ಆ ಥರ ಹೇಳ್ಬಾರ್ದು. ಒಂದು ಸಮುದಾಯದ ಲೀಡ್ರಾಗಿ ಅದು ನಮ್ಮ ಸಮುದಾಯದ ಬಗ್ಗೆನೇ ಕೀಳಾಗಿ ಮಾತಾಡಿದ್ದಾನೆ ಅಥವಾ ಒಂಥರ ಬೇಜವಾಬ್ದಾರಿಯುತ ಅದು ಹೇಳಿಕೆ ನೀಡಿದ್ದಾನೆ. ಅದನ್ನು ನಾನು ಖಂಡಿಸ್ತೀನಿ. ನಿಜವಾಗ್ಲೂ ಯಾರು ಇರ್ತಾರೆ ಹೋರಾಟಗಾರರು, ಅವರು ಸಾಯಂಕಾಲದೊತ್ತು ಎಲ್ಲೂ ಕೂತ್ಕೊಳ್ಳಲ್ಲ. ನಾವಂತೂ ಆ ಜಾಯಮಾನದವರಲ್ಲ, ಆ ಸಂಘಟನೆಗೆ ಸೇರಿದವರಲ್ಲ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಅವ್ರ ಮಾತನ್ನ ಛಲವಾದಿ ನಾರಾಯಣ ಸ್ವಾಮಿ ಮಾತನ್ನ ನಾನು ಯಾವತ್ತೂ ಒಪ್ಪೋದೇ ಇಲ್ಲ. ಹೋರಾಟಗಾರರು ಎಲ್ಲರೂ ಹಂಗಿರಲ್ಲ. ಎಲ್ಲರೂ ಹಂಗಿದ್ರೆ ಇವತ್ತಿನ ದಿನ ನಮ್ಮ ಪರಿಸ್ಥಿತಿನೂ ಈ ಥರ ಇರ್ತಾ ಇದ್ದಿಲ್ಲ. ಈಗ ಅವರು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದಾರೆ, BJPಲಿ ಗುರ್ಸ್ಕೊಂಡಿದ್ದಾರೆ. ಮೊದಲು ಎಲ್ಲಿ ನಮ್ಮ ಇದರಲ್ಲಿದ್ದರು, ಯಾವುದು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು. ಅಲ್ಲಿದ್ದಾಗ BJP ಮೇಲೆ ವಾಗ್ದಾಳಿ ಮಾಡ್ತಾಯಿದ್ರು, BJPಲಿದ್ದಾಗ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡ್ತಾಯಿದ್ದಾರೆ. ಈಗ ಯಾರೂ ಸಿಕ್ಕಿಲ್ಲ ಅಂತೇಳಿ ಸಂಘಟನೆಗಳ ಮೇಲೆ ವಾಗ್ದಾನ ಮಾಡ್ತಾಯಿದ್ದಾರೆ. ಈಗ ನಾವು ಸಂಘಟನೆಯವ್ರು ಏನಾಗುತ್ತೆ, ನಾವು ಕೇಳ್ತೀವಿ, ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಕೇಳ್ತೀವಿ. ಅವ್ರೇನು ಹೇಳ್ತಾರೆ, ಇನ್ನೊಂದು ಸಂಘಟನೆ ಹಿಡ್ಕೊಂಬಂದು ನಮ್ಮ ವಿರುದ್ಧ ಮಾಡ್ತಾರೆ. ಅದರಿಂದ ನಾನು ಈ ಮೂಲಕ ಏನು ಹೇಳ್ತೀನಿ, ಅವ್ರಿಗೆ ಅವರು ತಪ್ಪನ್ನ ಅವ್ರು ತಿದ್ಕೊಳ್ಳಿ. ಅವ್ರ ಹೇಳಿಕೆ ಏನು ಪಡೆದಿದ್ದಾರೋ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಅವರು ಅವ್ರ ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಿ ಹೇಳಿದಾರೋ ಏನೋ, ನಾನು ಅವ್ರನ್ನ ಕ್ಷಮೆ ಕೇಳು ಅಥವಾ ಇನ್ನೊಂದು ನಾನು ಎಲ್ಲೂ ಹೇಳೋದಿಲ್ಲ. ಆದರೆ ಅವ್ರಿಗೆ ನನಗೆ ವಿಷಾದಿನಿ ಇದೆ, ವೈಯಕ್ತಿಕವಾಗಿ ಅವ್ರು ಮಾತಾಡಿ ಮಾತನ್ನೇ ಅವ್ರು ವಾಪಸ್ ಪಡ್ಕೋಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಜೈ ಭೀಮ್. ಕರ್ನಾಟಕ ದಲಿತ ಸಂಸ್ಕೃತಿ ಜೈ ಭೀಮ್ ಗರ್ಜನ ರಾಜ್ಯಾಧ್ಯಕ್ಷರು ನಾರಾಯಣ ಸ್ವಾಮಿ ಅಂತ. ಈಗೇನು ಇವತ್ತು ನಾವು ಅಂಬೇಡ್ಕರ್ ನಗರ ಚಿಕ್ಕಬಳ್ಳಾಪುರ ಗ್ರಾಮದಲ್ಲಿ ಗ್ರಾಮ ಶಾಖೆಯ ನಾಮಫಲಕ ಉದ್ಘಾಟನೆ ಮಾಡಿದ್ದೀರಿ. ಇಲ್ಲಿರೋ ಜನ ತುಂಬ ನೊಂದಿದ್ದಾರೆ. ಯಾಕಂದರೆ ಸುಮಾರು 25 ವರ್ಷಗಳಿಂದ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆ ಮೂಲ ಸೌಕರ್ಯಗಳೇನು ಒದಗಿಸಿಲ್ಲ.
ಎಲ್ಲರೂ ಇದು ಮಾಡ್ತಾರೆ, ಮಾಡ್ತೀನಿ ಅಂತ ಯಾರೂ ಮಾಡ್ತಾ ಇಲ್ಲ. ನಾವು ಇವತ್ತು ನಮ್ಮನ್ನು ಇಲ್ಲಿ ಕರೆದು ನಮ್ಮ ಹತ್ರ ಸುಮಾರು ಸರಿ ಬಂದು ಚರ್ಚೆ ಮಾಡಿದ್ರು. ನಮ್ಮ ಸಂಘಟನೆಯವರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ರು, ಹಿಂಗಿದೆ ಅಂತೇಳಿ ಚರ್ಚೆ ಮಾಡಿದ್ಮೇಲೆ ಇವತ್ತು ನಾಮಫಲಕ ಉದ್ಘಾಟನೆ ಮಾಡಿದ್ದೀರಿ. ಮುಂದಿನ ತಿಂಗಳು ಅವ್ರಿಗೇನು ಪರಿಹಾರ ವ್ಯವಸ್ಥೆ, ಯಾಕಂದರೆ ಕೆರೆ ಅಂಗಳ ಇವಾಗ ಸರ್ಕಾರಗಳಿಗೆ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಕೆರೆಗಳಲ್ಲಿ ಮನೆಗಳು ಕಟ್ಟಂಗೆ ಕೊಡಲ್ಲ. ಅದಕ್ಕೆ ಅವ್ರ ಪರಿಹಾರ ವ್ಯವಸ್ಥೆ ಬೇರೆ ಕಡೆ ಸರ್ಕಾರ ಜಾಗನ ಗುರುತಿಸಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿ ಅವ್ರಿಗೆ ಮನೆಗಳು ಕೊಡಿಸಿ ಹಕ್ಕುಪತ್ರಗಳು ಕೊಡಿಸ್ಬೇಕಂತ ತೀರ್ಮಾನ ಮಾಡಿದ್ದು ನಮ್ಮ ಸಂಘಟನೆ ವತಿಯಿಂದ. ಮುಂದಿನ ತಿಂಗಳೇ ಅದೇ ಹೋರಾಟ ರೂಪಿಸ್ಕೊಂಡು ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಿ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅದೇ ಸರ್, ಬೇರೆ ಸಂಘಟನೆ ಬಗ್ಗೆ ಬೇಡ, ನಮ್ಗೆ ಏನು ಅನ್ಸುತ್ತೆ ನಾವು ಮಾಡಕ್ಕೆ ಬಂದಿದ್ದೀರಿ. ಈಗ ನಮ್ಗೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕಿಲ್ದಿರೋ ಜನಕ್ಕೆ ನಮ್ಮ ಹತ್ರ ಬಂದಿದ್ದಾರೆ, ನಮ್ಮನ್ನು ಕೇಳ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ ಏನಾಗಬೇಕು ಅವ್ರಿಗೆ ಏನು ಒಂದು ಮಾಡಬೇಕಂತ ನಾವು ಡಿಸೈಡ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಜೈ ಭೀಮ್. ನಾವು ಇಲ್ಲಿ 25 ವರ್ಷದಿಂದ ಕಾಲವಾಗಿದ್ದೀವಿ, ವಾಸ ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ಸೌಕರ್ಯಗಳು ಅಂದರೆ ನಮಗೆ ರೇಷನ್ ಕಾರ್ಡ್ನಿಂದ ಆಧಾರ್ ಕಾರ್ಡು, ID ಕಾರ್ಡು ಎಲ್ಲ ಇದೆ. ಆದರೆ ನಮಗೆ ಪಂಚಾಯತಿ ಕಡೆಯಿಂದ ಆಗಲಿ ಮೂಲ ಸೌಕರ್ಯಗಳು ನಮಗಿಲ್ಲ. ಒಂದು ಮೋರಿನೇ ಆಗಿರಲಿ, ಒಂದು ರೋಡೇ ಆಗಿರಲಿ, ಏನೂ ಇಲ್ಲ. ಅದಕ್ಕೋಸ್ಕರ ನಾನು ಈ ಸಲ ಇವಾಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಾವು ಹೊಸ ಸಂಘಟನೆಯಿಂದ ನಾವು ಬಂದಿದ್ದೀವಿ. ಇವತ್ತೊಂದು ಬೋರ್ಡ್ ಇನಾಗ್ರೇಷನ್ ಮಾಡಿದ್ದೀವಿ ನಾವು. ಇವತ್ತು ನಾವು ಇವ್ರನ್ನ ನಂಬ್ಕೊಂಡು ಇವತ್ತು ನಾವು ಒಂದ್ಸಲಿ ಹೋಗ್ಬಿಟ್ಟು ಪಂಚಾಯತಿಯಲ್ಲಿ ಮಾತಾಡಬೇಕು ಅಂತ, ನಮಗೆ ಮೂಲ ಸೌಕರ್ಯಗಳನ್ನು ಕೆಲವು ಈಸ್ಕೊಡ್ಬೇಕು ಅಂತ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ. ಪಂಚಾಯತಿಯವ್ರ ಹತ್ರ ಮಾತಾಡಬೇಕು. ಆದರೆ ಇದು 2 ಮಾತು ಹೇಳಿ ನಾನು ಏನು ಅಂತ ಹೇಳಿದ್ರೆ, ನಾವು 2.5 ವರ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀವಿ. ಕೆಲವು ಕಡೆ ನಮ್ಮನ್ನು ಕರ್ಕೊಂಡೋಗಿ ಎಲ್ಲ ಅಲ್ಲಿ ಹೋಗಬೇಕು ಕೊಡಬೇಕು, ಇಲ್ಲೋಗಿ ಕೊಡಬೇಕು ಮನವಿನ ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೀವಿ ಕೆಲವು ಕಡೆ ಎಲ್ಲ. ಆದರೆ ಏನು ನಮಗೆ ಸೌಕರ್ಯ ಏನೂ ಮಾಡಿಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ನೋಡಿದ್ವಿ, ನಮ್ಮ ಮನೆ ಪಕ್ಕದಲ್ಲೇ ನಾವು ಸಂಘ ಇಟ್ಕೊಂಡು ನಾವೆಲ್ಲೋ ಹೋಗಿ ದೇವ್ರು ಇಲ್ಲೇ ಇಟ್ಕೊಂಡು ನಾವೆಲ್ಲೋ ಹೋಗ್ಬಿಟ್ಟು ದೇವ್ರನ್ನ ಹುಡುಕ್ತಾ ಇದ್ವಿ ಅಷ್ಟೇ.